ಯಾವುದು ಅಸ್ತಿತ್ವದಲ್ಲಿರದೆ ಸರ್ವವ್ಯಾಪಿಯಾಗಿರುವುದೋ ಅದೇ ನಾನು. Next I request our DO Sir C.H. Kalirayas ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಿದಂತ ಗಿಲ್ಲಿ ನಟ ಸರ್. Next I request Gilli Nata sir to be ready. It's time to honor him. Co-artist DKD G Kannada. Srimati C.R. Third place goes to Nagaveni ma'am, Chirantana our parents UKG. ಮುಂದಿನ ಬಹುಮಾನವನ್ನ ನಮ್ಮ ಶಿಕ್ಷಣಾಧಿಕಾರಿಗಳಾದಂತಹ C.H. Kalirayas ಸರ್ ಅವರು ವಿತರಣೆ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಮ್ಯೂಸಿಕಲ್ ಚೇರ್ ಫಸ್ಟ್ ಪ್ಲೇಸ್ ಗೋಸ್ ಟು ರೇಷ್ಮಾ ಮೇಡಮ್, ಪ್ಲೇಸ್ ಗೋಸ್ ಟು ರಿಂಕು ಸಿಂಗ್ ಮೇಡಮ್, ಮಹೇಶ್ ಪೇರೆಂಟ್ಸ್ 7th ಸ್ಟ್ಯಾಂಡರ್ಡ್. ಹಾಗೆ ಮ್ಯೂಸಿಕಲ್ ಚೇರ್ ನಲ್ಲಿ ಎಂಟರ್ಟೈನ್ ಮಾಡಿದಂತ ಪೋಷಕರಿಗೆ ಬಹುಮಾನ ವಿತರಣೆ. ಈ ಒಂದು ಬಹುಮಾನವನ್ನ ನಮ್ಮ ನಟರಾಜು ಸರ್ ಅಲಿಯಾಸ್ ಗಿಲ್ಲಿ ನಟ ಸರ್ ಅವರು ವಿತರಣೆ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಫಾರ್ ಎಂಟರ್ಟೈನ್ಮೆಂಟ್ ಪ್ರೈಸ್ ಫಸ್ಟ್ ಪ್ಲೇಸ್ ಕೃಪಾ ಆರ್ ಮೇಡಮ್, ಸ್ಕಂದ ಪೇರೆಂಟ್ಸ್ 4th ಸ್ಟ್ಯಾಂಡರ್ಡ್. ಬಿಂದುಶ್ರೀ ಮೇಡಮ್, ಲಕ್ಷ್ಮೀಕಾಸ್ ಪೇರೆಂಟ್ಸ್ 1st ಸ್ಟ್ಯಾಂಡರ್ಡ್. ನಳಿನಿ ಮ್ಯಾಮ್, ಉದ್ವಿತಾಸ್ ಪೇರೆಂಟ್ಸ್ LKG. ಲೀಲಾವತಿ ಮ್ಯಾಮ್, ರೇಖಾ ಉಜ್ವಲ್ ಪೇರೆಂಟ್ಸ್ LKG. ಬಹುಮಾನವನ್ನು ವಿತರಣೆ ಮಾಡಿದಂತಹ ಗಿಲ್ಲಿ ನಟ ಸರ್ ಅವರಿಗೆ ಧನ್ಯವಾದಗಳು. Now it's time to distribute the prizes for winners who have excelled in the sports event conducted by Global International School for Teachers. Now I request our founder president Mr. Shivanjaya sir to give away the prizes. Musical chair first place goes to Sumaya ma'am. Second place goes to Pavna AV ma'am. Third place goes to Shruti ma'am. ಮುಂದಿನ ಬಹುಮಾನವನ್ನ ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂತಹ ಶ್ರೀಯುತ ಚಂದ್ರನಾಯಕ್ ಸರ್ ಅವರು ವಿತರಣೆ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬಾಂಬ್ ಇನ್ ದ ಸಿಟಿ ಫಸ್ಟ್ ಪ್ಲೇಸ್ ಗೋಸ್ ಟು ದುರ್ಗೇಶ್ ಮ್ಯಾಮ್. ಚೈತನ್ಯಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಪರಮ ಪೂಜ್ಯ ಜಗದ್ಗುರು ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ಈ ಜಿಲ್ಲೆಯಲ್ಲಿ ಅಡಿಷನಲ್ DC ಆಗಿ ಹಾಗೂ MD ಮೈಶುಗರ್ ಕಂಪ್ನಿಯ ಕರ್ತವ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಭಾಳ ಪ್ರೀತಿ ಇಟ್ಟು
ಹೇಗೆ ಆಡಳಿತವನ್ನು ನಡೆಸಬೇಕು ಜನಸಾಮಾನ್ಯರಿಗಾಗಿ ಅಂತೇಳಿ ಸಲಹೆ ಕೊಡ್ತಿದ್ದಂಥ ಜಿಲ್ಲೆಯ ಹಿರಿಯ ಪತ್ರಕರ್ತರು, ಸುಸಂಸ್ಕೃತರು, ನಮ್ಮ ಶಿವನಂಜಯ್ಯನವರು ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಿಕೊಂಡು ಶ್ರೀ ಸರ್ವಶಿವ ಎಜುಕೇಷನ್ ಟ್ರಸ್ಟನ್ನು ರಚನೆ ಮಾಡಿಕೊಂಡು ಅದರಲ್ಲಿ ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲನ್ನು ಮಾಡಿ 10 ವರ್ಷಗಳ ಈ ಒಂದು ಸುದೀರ್ಘ ಅವಧಿನಲ್ಲಿ ಅನೇಕ ಏಳುಬೀಳುಗಳನ್ನು ಕಂಡು ಆದರೂ ಯಾವುದನ್ನು ತೋರ್ಪಡಿಸಿಕೊಳ್ಳದೆ ಬಹಳ ಸಂತೋಷದ ಇವತ್ತು ಈ ಒಂದು ಗ್ಲೋಬಲ್ ಡಿಕೇಡ್ ಸ್ಕೂಲ್ ಆ್ಯನ್ಯಲ್ ಡೇವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಶಿವನಂಜಯ್ಯನವರಿಗೆ ಹಾಗೂ ಅವರ ಮಗ ಸಂತೋಷ್, ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಇದ್ದರೆ ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ನಮ್ಮ ಸಂತೋಷ್ ಗೌಡ ಕಾರಣ ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆ ಈ ಒಂದು ಕ್ಷೇತ್ರದ ಯುವ ಶಾಸಕರು ಆತ್ಮೀಯರಾದಂಥ KM ಉದಯ್ ಅವರು ಬರಬೇಕಾಗಿತ್ತು. ಅವರ ಮನೆಯವರು ಶ್ರೀಮತಿ ವಿನುತಾ ಉದಯ್ ಕಡದೂರವರು ಅವರ ಚಾರಿಟಬಲ್ ಟ್ರಸ್ಟ್ನ ಬಗ್ಗೆ ಕೂಡ ಹೇಳಿದರು ಶಿವನಂಜಯವರು. ನಮಗೆಲ್ಲರಿಗೂ ಅನಿಸ್ತಿತ್ತು, ನಾನು ಅಂದ್ಕೊಳ್ತಿದ್ದೆ ಇವರು ರಾಜಕೀಯ ಪ್ರೇರಿತವಾಗಿ ಹೇಳ್ತಾ ಇದ್ದೇನೆ ಅಂತ ಅನಿಸ್ತಿತ್ತು. ಆದರೆ ಆ ಕೋವಿಡ್ನ ಸಂದರ್ಭವನ್ನು ನಾವೆಲ್ಲ ಅನುಭವಿಸಿರೋದ್ರಿಂದ ಐ ವಾಸ್ ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕಮಗಳೂರು, ಈ ಕೋವಿಡ್ ಸಂದರ್ಭದಲ್ಲಿ ಯಾರಾದರೂ ಸಹಾಯ ಮಾಡಿದರೆ ಸಾಕಪ್ಪ ಅಂತ ಕಾಯ್ತಾ ಇದ್ರು ಜನಗಳು. ನಾವು ಸಾವಿರಾರು ಜನಕ್ಕೆ ಹಾಸ್ಟೆಲಲ್ಲಿ ಅಡುಗೆ ಮಾಡಿಸಿ ಸ್ವಲ್ಪನೇ ಕೊಡ್ತಾ ಇದ್ವಿ. ಉದಯ್ ಅವರು ಕೂಡ ಆ ಕಾಲದಲ್ಲಿ ಜನರಿಗೆ ಸಹಾಯ ಮಾಡಿದಕ್ಕೋಸ್ಕರ ಆ ಚಾರಿಟಬಲ್ ಟ್ರಸ್ಟ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಪೂರ್ವಾಶ್ರಮದಲ್ಲಿ ಅಧಿಕಾರಿಯಾಗಿ ನನಗೆ ಅಚ್ಚುಮೆಚ್ಚಿನ ಸ್ನೇಹಿತ ಅಧಿಕಾರಿ, ಸಹೋದ್ಯೋಗಿ ಮಿತ್ರರಾಗಿದ್ದಂಥ CH ಕಾಳಿರೇನವರು ಬಹಳ ಪ್ರಾಮಾಣಿಕವಾಗಿ ನಿಸ್ಪೃಹವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಚು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತೇಳಿ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಂಥವ್ರು. ಈ ತಿಂಗಳು ಅವರು ಕೂಡ ನಿವೃತ್ತಿ ಆಗ್ತಾರಂಥದ್ದು ಒಂದು ರೀತಿ ಬೇಸರ ಸಂಗತಿ. ಕಾರಣ ಅಂಥವ್ರು ಇರಬೇಕು ಹೆಚ್ಚು ಅಂತೇಳಿ ನಮ್ಮ ಬಯಕೆ ಕೂಡ. ಹಾಗೆ ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಯುವ ನಟ ನಮ್ಮ ನಟರಾಜ್ ಅವರು, ನಾನಂತೂ TV ಸಿನಿಮಾ ಅಂತ ನೋಡೋದಿಲ್ಲ, ಈಗಾಗಲೇ ಸುಮಾರು 25-30 ವರ್ಷ ಆಯಿತು. ಆದರೂ ನಿಮ್ಮ ಬಗ್ಗೆ ಭಾಳ ಪ್ರೀತಿ ಇಟ್ಟು ಇಲ್ಲಿಗೆ ನಮ್ಮ ಜಿಲ್ಲೆಯ ಒಬ್ಬ ಒಳ್ಳೆಯ ಕಲಾವಿದ, ಕಲೆ ಮತ್ತು ಸಂಸ್ಕೃತಿಗೆ ಒಂದು ಬೆಳವಣಿಗೆಯನ್ನು ಕೊಡ್ತಾ ಇರೋಂಥ ಸಾಧಕ ಅಂತೇಳಿ ತಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಕೌನ್ಸಿಲರ್ ಶ್ರೀಮತಿ ಸರ್ವಮಂಗಳ ಅವರು ಮತ್ತು ವೇದಿಕೆ ಮೇಲೆ ಇರುವಂಥ ತಾಲೂಕಿನ ವಿವಿಧ ಖಾಸಗಿ ಅನುದಾನಿತ ಸರ್ಕಾರಿ ಶಾಲೆಗಳ ಮುಖ್ಯಸ್ಥರುಗಳಲ್ಲಿ ಆಗಮಿಸಿದ್ದೀರಿ. ನಮ್ಮನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ನಮ್ಮ ಎಲ್ಲ ಕುಟುಂಬ ಸದಸ್ಯರ ಜೊತೆಗೆ ಈಗ ಏನು ಕಳೆದ 10 ವರ್ಷಗಳ ಹಿಂದೆ ನಮ್ಮ ಸಂಸ್ಥೆ ಒಂದು ಅಂಬೆಗಳನ್ನು ಇಡಲು ಸ್ಟಾರ್ಟ್ ಮಾಡ್ತೋ ಅದನ್ನು ಇಲ್ಲಿ ತನಕ ತಂದು ನಿಲ್ಲಿಸಿರುವಂಥ ತಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನೆಸ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಶಾಸಕಾಂಗ ವ್ಯವಸ್ಥೆಯಲ್ಲಿ ಏನೊಂದು ಬದಲಾವಣೆಗಳು ಬರ್ತಾ ಇರ್ತವೋ ಹಂಗೆ ಕಾರ್ಯಾಂಗದಲ್ಲೂ ಒಂದು ಉತ್ತಮ ನಕ್ಷತ್ರ ಅಂದರೆ ತಪ್ಪಾಗಲಾರದು ಅಂಥ ಒಂದು ವ್ಯವಸ್ಥೆನ ತಾವಿದ್ದಂಥ ಸ್ಥಳಗಳಲ್ಲಿ ನಿರ್ಮಾಣ ಮಾಡಿದಂಥ ಕೀರ್ತಿಗೆ ಭಾಜನರಾದಂಥ ಡಾಕ್ಟರ್ HL ನಾಗರಾಜರವರು ನಮ್ಮ ಮುಂದೆ ಇವತ್ತು ಪೂರ್ವಾಶ್ರಮವನ್ನು ತ್ಯಜಿಸಿ ನಂತರದಲ್ಲಿ ಅವರು ನಮ್ಮ ಮುಂದೆ ಈಗ ಒಂದು ಪೀಠಾಧ್ಯಕ್ಷರಾಗಿ ಆಸೀನರಾಗಿದ್ದಾರೆ. ನಾನು ಯಾಕೆ ಅದು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು 16 ಸರಿ ಅವರೊಟ್ಟಿಗೆ ಇರಬೇಕಾದ್ರೆ ನಾನೊಬ್ಬ ಪತ್ರಕರ್ತನಾಗಿ ಅವ್ರನ್ನ ತುಂಬ ಸಮೀಪದಿಂದ ಬಲ್ಲವಂತನಾಗಿ ಅವರಿಂದ ಕಲಿಬೇಕಾದಂಥದ್ದು, ಅನುಸರಿಸ್ಬೇಕಾದಂಥದ್ದು ಮತ್ತು ಅವ್ರನ್ನ ಏನಕ್ಕೆ ನಾವು ಒಪ್ಕೋಬೇಕು ಅನ್ನುವಂಥದ್ದನ್ನ ಬಲ್ಲವರಾಗಿದ್ದು ನಮಗೆಲ್ಲ ಗೊತ್ತು ಅಂದ್ಕೊಂಡಿದ್ದೀನಿ. ನಾನು ಮೊನ್ನೆ ಕೆಂಗೇರಿ ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆದಂಥ ಬದಲಾವಣೆಗಳು ಕನಿಷ್ಠ ಕಳೆದ ತಿಂಗಳು 15ನೇ ತಾರೀಕು ಅವರು ಪೀಠಾರೋಹಣ ಮಾಡ್ತಾರೆ. ಈಗ ಇನ್ನೂ 1 ತಿಂಗಳಾಗಿಲ್ಲ.